ಪೂಜೆಗೆ ಒಳಗಡೆ ರೆಡಿ ಮಾಡ್ಕೋಕ್ ಬಾಮ್ಮ. ನೀವ್ ಹೋಗಿರಿ, ನಾನು ಬರ್ತೀನಿ. ಆಯ್ತು ತಗೋ, ನೀನ್ ನೋಡ್ಕೋತಾ ಇರೋ, ನಾನು ಹೋಗಿ ಬರ್ತೀನಿ. ಆಯ್ತಮ್ಮ, ನಾನು ಬರ್ತೀನಿ, ಇಲ್ಲೇ ಇರಿ. ಕಂಪ್ನಿ ಬಿಟ್ಟೋಗ್ಬೇಡ ಮಗಳೇ. ಇಲ್ಲ, ನಾನು ಬೇಗ ಹೋಗಿ ಬಂದ್ಬಿಡ್ತೀನಿ. ಹಾ, ಬರ್ತೀಯಲ್ಲ? ಹ್ಞೂ, ನಿಜವಾಗ್ಲೂ ಬರ್ತೀನಿ, ಇಲ್ಲೇ ಇರಿ. ಆಯ್ತು. ಉಳ್ತಿರೋಡ್ರಿಪ್ಪ, ನಾವ್ ಅಣ್ಸವ. ಕಮಲಿ ಅವರೇ, ಕಮಲಿ ಅವರೇ, ಕಮಲಿ ಅವರೇ, ಕಂಬ್ಳಿನ ಯಾರಪ್ಪ ಇವರು? ಏನ್ ಗುರು, ಈ ಆಶ್ರಮದಲ್ಲಿ ಒಬ್ಬೊಬ್ರು ಒಂದೊಂದ್ ಟೈಪ್ ಆಡ್ತಾವ್ರಲ್ಲ. ಅಣ್ಣ ಏನಾಯ್ತು? ಕಮಲಿ ಅವರು ಇಲ್ಲೇ ಇದ್ರು, ಎಲ್ಲಿ ಹೋದ್ರು? ತಮ್ಮೆ ಯಾರು? ಇಲ್ಲೊಬ್ರು ಕೂತಿದ್ರಲ್ಲ, ಎಲ್ಲೋದ್ರು? ಯಾರು? ನಮ್ಮ ಅಕ್ಕನ? ಅಲ್ಲ, ಕಮಲಿ ಅವರು. ರೇ, ನೀವ್ ಒಳ್ಳೆ ಈ ಒಂಥರ ಕಂಬ್ಲಿ ಕಂಬ್ಲಿ ಅಂತಿದ್ದೀರಲ್ರಿ. ಅಣ್ಣ ಬಾ ಅಣ್ಣ ಹೋಗೋಣ. ಋಷಿ, ಯಾರನ್ನ ನೋಡಿ ಕಮ್ಮಿ ಅಂತ ಅನ್ಕೊಂಡಿದ್ಯಾ? ಕಮ್ ಆನ್, ಲೆಟ್ಸ್ ಗೋ. ಇಲ್ಲ, ನಾನು ಕಮಲಿ ಅವ್ರನ್ನ ನೋಡ್ದೆ, ಇಲ್ಲೇ ಇದ್ರು. ನನ್ನ ನೋಡಿ ಸ್ಮೈಲ್ ಮಾಡಿದ್ರು. ಅಲ್ಲ, ಲವ್ ಅಲ್ಲಿ ಏನಾದ್ರು ಬಿದ್ದು ಹಿಂಗಾಗೋದ? ಇಲ್ಲ, ನಾವು ಲವ್ ಅಲ್ಲಿ ಬಿದ್ರೆ ಹಿಂಗಾಗೋಗ್ಬಿಡ್ತೀವ. ನೋ, ನಮ್ದು ನೋಡ್ತಾ ನೋಡ್ತಾ ಆಗಿರೋ ಚೂಯಿಂಗಮ್ ಲವ್ ಅಲ್ಲ, ಪಟ್ ಅಂತ ಹಚ್ಕೊಳ್ಳೋ ಸರ್ಸರ್ ಬತ್ತಿ ಇದ್ದಂಗೆ. ಅಣ್ಣ, ನಿನ್ ಮನ್ಸು ತುಂಬಾ ಕಮ್ಲಿನೇ ತುಂಬಿಕೊಂಡಿದ್ದಾಳೆ, ಅದಕ್ಕೆ ನಿಂಗೆ ಎಲ್ಲಾ ಕಡೆ ಕಮ್ಲಿನೇ ಇಲ್ಯೂಷನ್ ಆಗಿ ಕಾಣ್ತಾ ಇದ್ದಾಳೆ ಅಷ್ಟೇ. ಇಲ್ಲ, ನಾನು ನಿಜವಾಗ್ಲೂ ನೋಡ್ದೆ. ಕಮಲಿ ಅವರು. ಅಣ್ಣ ಬಾ ಅಣ್ಣ ಬಾ. ನೋಡಪ್ಪ, ಭಕ್ತಾದಿಗಳಿಗೆ ಯಾವುದೇ ಕೊರತೆ ಆಗದ ಹಾಗೆ ಊಟೋಪಚಾರ ನೋಡ್ಕೊಳ್ಳೋದು ನಿನ್ನ ಕರ್ತವ್ಯ. ಸರಿ. ಗುರುಗಳೇ, ನೀವ್ ಯಾವ ಅರ್ಥದಲ್ಲಿ ಕಮಲಿ ಅವ್ರು ಇಲ್ಲೇ ಇದ್ದಾರೆ ಅಂತ ಹೇಳಿದ್ರು ನನಗೆ ಗೊತ್ತಿಲ್ಲ. ಆದ್ರೆ ನನ್ ಕಮಲಿ ಅವ್ರನ್ನ ಇಲ್ಲೇ ನೋಡ್ದೆ, ಆಶ್ರಮದಲ್ಲೇ ನೋಡ್ದೆ. ಸಮಾಧಾನ ಮಾಡ್ಕೊಳಪ್ಪ. ನಿನ್ನ ಹುಡುಗಿ ನಿನಗೆ ಸಿಕ್ಕೇ ಸಿಗ್ತಾಳೆ, ಯೋಚನೆ ಮಾಡಬೇಡ. ನನ್ ಕಮಲಿ ಅವ್ರನ್ನ ನೋಡ್ದೆ. ಸಾಕು, ಇಲ್ಲಿರೋದ್ ಸಾಕು. ಈ ಆಶ್ರಮದಲ್ಲಿ ಬುರುಡ ಕಿತ್ತು ಸರ್ವಿಸ್ ಬಿಡುವಂತ ಎಲ್ಲಾ ವಿಷಯಗಳು ನಡೀತಾವೆ. ನಮಗ್ ಸೆಟ್ ಆಗಲ್ಲ. ಮನೆಗೊಬ್ಬರ ಇನ್ನೇನ್ ಆಗ್ಬೇಕು ಅಂತೀನಿ. ಮೊದ್ಲು ಲಾಕ್ ಮಾಡಿದ್ರು,
ತಪ್ಪಿಸ್ಕೊಳ್ಳೋಕೆ ಅಂತ ನಾವು ಬಟ್ಟೆ ಬದಲಾಯಿಸ್ಕೊಂಡ್ರೆ ನೀನ್ ನೋಡಿದ್ರೆ ನಿಧಾನವಾಗಿ ಬದಲಾಗಕ್ಕೆ ಶುರು ಮಾಡ್ಬಿಟ್ಟೆ. ನನ್ನ ಕಣ್ಣಿಗೆ ಕಲರ್ ಐಟಮ್ಗಳೆಲ್ಲ ಕಾಣಿಸಕ್ ಶುರು ಆಗೋದು. ಒಬ್ಬ ಕಮಲಿ ಅಂತಾನೆ, ಒಬ್ಬ ಕಬಡ್ಡಿ ಅಂತಾನೆ, ಹುಚ್ಚು ಭಕ್ತ, ನಗ್ತಾ ಇರೋ ಸ್ವಾಮಿ. ಇವ್ರುಗಳನ್ನೆಲ್ಲ ನೋಡ್ಕೊಂಡು ನನ್ನ ಕೈ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಸುಮ್ನೆ ಬಾ ಹೋಗೋಣ. ಅಯ್ಯ ಏನ್ ಹಂಗೆ ನಿಂತ್ಕೊಂಬಿಟ್ಟೆ? ಬಾ ಮನೆಗೆ ಹೋಗೋಣ, ಅಜ್ಜಿ ಕಾಯ್ತಾ ಇರ್ತಾಳೆ. ಲೇ, ನನಗ್ ನಿನ್ ಬಗ್ಗೆ ಗೊತ್ತಿಲ್ವಾ ಕಳ್ಳ? ಇವಾಗ ನಿಂಗ ಅಜ್ಜಿ ನೆನ್ಪಾಗೋಯ್ತಾ? ನಿಜವಾಗ್ಲೂ ಅಜ್ಜಿ ಕಾಯ್ತಿರ್ತಾಳೆ. ಫೋನ್ ಮಾಡಿದ್ಲು. ಓಹೋ, ಯಾವಾಗ? ಆಗ್ಲೇ ಕಣಕ, ಅರ್ಧ ಗಂಟೆ ಮುಂಚೆ. ಲೇ, ಅಂಬಿ ಹತ್ರನೇ ಆತನ? ನಾನು ಈಗ ತಾನೆ 5 ನಿಮಿಷದ ಮುಂಚೆ ಫೋನ್ ಮಾಡಿ ಮಾತಾಡಿದೀನಿ. ಏನಂತ? ಇವತ್ತು ಬರಕ್ಕಾಗಲ್ಲ, ಇಲ್ಲೇ ಉಳ್ಕೋತೀವಿ ಅಂತ. ಏನು? ತಲೆಗಿಲೆ ಕೆಟ್ಟಾಯ್ತಾ ನಿನ್ಗೆ? ಇವತ್ತು ಹಬ್ಬ, ಪಟಾಕಿ ಹೊಡಿಯೋದ್ ಬೇಡವಾ? ಲೇ ಎಚಂಪಿ, ಪಟಾಕಿ ಹೊಡೆದ್ರೆ ಶಬ್ದ ಲಾವಣ್ಯ ಕಣೋ. ದೀಪಗಳಿಗಿಂತ ಬೆಳಗ್ಬೇಕಾ? ಇದೇ ದೀಪಾವಳಿ. ಏನಂದೆ? ಅದೇನೋ ಶಬ್ದ ಅಂದಲ್ಲ, ಏನದ? ಲೇ ದಡ್ಡ, ಅಷ್ಟು ಗೊತ್ತಿಲ್ವಾ? ಶಬ್ದ ಲಾವಣ್ಯ ಅಂದ್ರೆ ಸೌಂಡ್ ಪೊಲೀಸ್. ದೇವ್ರೆ, ತಡ್ಕೊಳಕ್ ಆಗ್ತಾ ಇಲ್ಲ ಕಣಪ್ಪ. ಅದು ಶಬ್ದ ಲಾವಣ್ಯ ಅಲ್ಲ, ಶಬ್ದ ಮಾಲಿನ್ಯ. ಅದು ಸೌಂಡ್ ಪೊಲೀಸ್ ಅಲ್ಲ, ಸೌಂಡ್ ಪೊಲ್ಯೂಷನ್. ಅಪ್ಪ ದೇವ್ರೆ, ಅಕ್ಕನಿಗೆ ಯಾಕಪ್ಪ ಇಂಥ ಕಾಯಿಲೆ ಕೊಟ್ಟೆ? ಕರ್ಮದ್ ಕಾಂಡ ಕಣಪ್ಪ. ಓಹೋ, ನನಗೆ ಯಾಕೋ ಅಕ್ಕ ಪರ್ಮನೆಂಟ್ ಆಗಿ ಇಲ್ಲೇ ಪರ್ಮನೆಂಟ್ ಕಸ್ಟಮರ್ ಆಗೋಂಗ್ ಕಾಣಿಸ್ತಾ ಇದೆ. ಲೇ, ನಡಿಯೋ, ನಿದ್ದೆ ಬರ್ತಾ ಇದೆ. ಅಲ್ಲಿ ನೋಡಿ, ಯಾರೋ ಮಲ್ಕೊಂಡವ್ರು. ನಡಿ. ಅಜ್ಜಿ, ಎಲ್ರಿಗೂ ಧೈರ್ಯ ಹೇಳೋರು ನೀವು. ನಿಮ್ಮ ಮಾತುಗಳಿಂದಾನೇ ನಾವೆಲ್ಲರೂ ನಂಬಿಕೆಯಿಂದ ಇದ್ದೀವಿ. ಕಮಲಿ ಅವರು ಸಿಕ್ಕೇ ಸಿಗ್ತಾರೆ ಅಜ್ಜಿ. ಹೌದು ರಿಷಿ, ಅದೇ ನಂಬಿಕೆಯಲ್ಲಿ ನಾನು ಇದ್ದೀನಿ. ಅದೇ ಹೇಳಿದ್ದಾನೆ. ರಿಷಿ, ತುಂಬಾ ಸಮಯ ಆಯ್ತು, ನೀನು ಹೋಗಿ ಮಲ್ಕೋ, ನಾನು ಇರ್ತೀನಿ. ಇಲ್ಲ ಅಜ್ಜಿ, ನಾನು ಇಲ್ಲೇ ಇರ್ತೀನಿ. ಎಸ್ಕೇಪ್ ಆಗಕ್ಕೆ ಅಂತ ಬಂದ್ಬಿಟ್ಟು ಇಲ್ಲೇ ಟಿಗಾನಿ ಹೊಡೆದ್ಬಿಟ್ಟಲ್ಲಕ್ಕ. ಸುಮ್ಮನೆ ಮಲ್ಕೊಳ್ಳೋ ಎಚಂಟಿ, ಮೊದ್ಲೇ ನಿದ್ದೆ ಬರ್ತಿಲ್ಲ, ನೀನ್ ಬೇರೆ. ಅವ್ರು ಯಾಕೋ ಹಂಗ್ ಕುಂತಿದ್ದಾರೆ? ಹರಕೆ ಕಟ್ಕೊಂಡಿರ್ಬೇಕೇನೋ. ಅಜ್ಜಿಗೆ ಈ ವಯಸ್ಸಲ್ಲಿ ಏನಾಸೇನೋ ಏನೋ. ಅವ್ರು ಎಷ್ಟೊಂದು ದೊಡ್ಡ ವ್ಯಕ್ತಿ ಗೊತ್ತೇನ್ರಿ ನಿಮ್ಗೆ? ಸುಮ್ನೆ ಬಾಯ್ ಮಿಟ್ಕೊ ಮನಿಕೊಳ್ರೆ. ಗೊತ್ತಿರ್ಲಿಲ್ಲ ಕಣಪ್ಪ, ನೀ ಇದ್ದವನಿ. ಏನಾಗಿದೆ ಅವ್ರಿಗೆ? ಏನ್ ಬೇಡ್ಕೋತಿದ್ದಾರೆ? ಅವ್ರ ಮೊಮ್ಮಗಳು ಕಳ್ದೋಗಿದ್ದಾರೆ, ಸಿಗ್ಲಿ ಅಂತ ಹರಕೆ ತೀರಿಸ್ತಾ ಇದ್ದಾರೆ. ಓಹೋ,
ಸರಿ ಗುದ್ಬಿಟ್ಟೋದ್ಲು. ಅಮ್ಮ ಅಲ್ಲ ಇಲ್ಲೇ ಮಲಗಿದ್ಲಲ್ಲ ಅದು ಎಲ್ಲ ಮಾಯ ಆಗೋದ್ಲು? ಇಲ್ಲಿ ಒಬ್ರು ಮಲಗಿದ್ರಲ್ಲ, ಎಲ್ಲೊಬ್ರು ಬೇರೆ ಕಡೆ ಶಿಫ್ಟ್ ಮಾಡಾಯ್ತು. ಪಾಪ ಏನ್ ಬೇಡ್ಕೋತಾರೋ ಏನೋ ಏನೋ, ಒಳ್ಳೇದಾಗ್ಲಿ. ಸರ್, ಪಟಾಕಿ ನಾನು ಕದ್ದಿಲ್ಲ ಸರ್. ನಮ್ಮ ತಾಯಣಗೂ ನಾನು ಕದ್ದಿಲ್ಲ. ನಮ್ಮ ಅಜ್ಜಿ ಇರ್ಬೇಕು. ಹೋಗ ಅವಳು ಕೇಳ್ಕೊಳ್ಳಿ. ಓ ಕನಸು. ಅಕ್ಕ ಎಲ್ಲ ಹೋಗ್ಬಿಟ್ಲು. ನಿದ್ಗಟ್ಟಲ್ಲಿ ಏನಾದ್ರು ವಾಕಿಂಗ್ ಮಾಡಕ್ ಹೋಗ್ಬಿಟ್ಲ. ಯಾರು ನೀವು? ಅದು ದೀಪ ಆರೋಗ್ತಿತ್ತು, ಅದಕ್ಕೆ.
ಪಕ್ಕದಲ್ಲೇ ಮಲ್ಗಿದ್ಲು ಎಲ್ಲೋಗ್ಬಿಟ್ಲಕ್ಕ. ಮೊದಲೇ ನಿದ್ಗಣ್ಣಲ್ಲಿ ಎದ್ದು ಓಡಾಡೋ ಅಭ್ಯಾಸ. ಅಯ್ಯೋ ದೇವ್ರೆ, ಏನಾಯ್ತು? ಲೇ ಚಂಪಿ, ನಡಿ ಅಲ್ಲಿಂದ ಹೋಗ್ಬಿಡಣ. ಅಯ್ಯೋ, ನಾನು ಅದನ್ನೇ ಅಲ್ವಾ ಅವಾಗಿಂದ ಬಡ್ಕೊಂತಾ ಇರೋದು. ನೋಡಿ ಪಟಾಕಿ ಇಕ್ಕಿದೀವಲ್ಲ, ಅಪ್ಪ ಮಾಡ್ಬಿಡೋಣ. ಋಷಿ, ಏನಾಯ್ತಪ್ಪ? ಅಜ್ಜಿ, ಅದು ಗಾಳಿ, ದೀಪ. ನಾನು ಹಾಗೆ ಕಣ್ಣು ಮುಚ್ಚಿಬಿಟ್ಟೆ. ಸದ್ಯ ನಿನ್ ದೀಪ ಆರ್ದೇ ಇರೋಂಗ್ ನೋಡ್ಕೊಂಡಿಲ್ಲಪ್ಪ. ಸಾಕು. ಗುರುಗಳೇ. ಅನ್ನಪೂರ್ಣಮ್ಮ, ನಿಮ್ಮ ಹರಕೆ ಸೇವೆ ಫಲ ಕೊಟ್ಟೇ ಕೊಡುತ್ತೆ. ಯೋಚನೆ ಮಾಡಬೇಡಿ, ನಿಮ್ಮ ಮೊಮ್ಮಗಳು ಮತ್ತೆ ಬರ್ತಾಳೆ. ನಿಮ್ ಮಾತುಗಳನ್ನೇ ನಂಬ್ಕೊಂಡು ಹೊರಟಿದೀವಿ ಗುರುಗಳೇ. ನಂಬಿಕೆನೇ ಜೀವನ. ಚಂದ್ರುನ ಗುಣಪಡಿಸೋದಕ್ಕೆ ಅವನ ಮಗಳೇ ಬರ್ತಾಳೆ. ನಾವೇನ್ ಹೊರಡ್ತೀವಿ ಗುರುಗಳೇ. ಒಳ್ಳೇದಾಗ್ಲಿ. ಚಂದ್ರಗೋಸ್ಕರನೇ ದೇವರು ಅವ್ರ ಮಗಳನ್ನ ಕಳಿಸ್ತಾನೆ.